ಪಾಕಿಸ್ತಾನದ ಏರ್ ಬೇಸ್ಗಳು ಸರ್ವನಾಶವಾಗಿದ್ದಾವೆ. ಖುದ್ದು ಆರ್ಮಿ ಚೀಫ್ ಬಂಕರ್ನಲ್ಲಿ ಅಡಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಕೂಡ ಪಾಕಿಸ್ತಾನದ ಪರ ನಿಂತ ಪಾಶ್ಚಿಮಾತ್ಯ ಮಾಧ್ಯಮಗಳು, ಪಾಕ್ ಪರ ಪಾಶ್ಚಿಮಾತ್ಯ ಮಾಧ್ಯಮಗಳು ನಿಂತಿದ್ಯಾಕೆ? ಅಲ್ ಜಜೀರಾ ಪತ್ರಿಕೆಯಲ್ಲಿ ಭಾರತಕ್ಕೆ ಸೋಲು ಅಂತ ಹೇಳಿ ಪಾಕಿಸ್ತಾನದ ಏರ್ ಬೇಸ್ಗಳು ಸರ್ವನಾಶವಾಗಿದ್ದಾವೆ. ಖುದ್ದು ಆರ್ಮಿ ಚೀಫ್ ಬಂಕರ್ನಲ್ಲಿ ಅಡಗಿದ್ದರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದರೂ ಕೂಡ ಪಾಕಿಸ್ತಾನದ ಪರ ಪಾಶ್ಚಿಮಾತ್ಯ ಮಾಧ್ಯಮಗಳು ನಿಂತಿದ್ದಾವೆ. ಪಾಕ್ ಪರ ಪಾಶ್ಚಿಮಾತ್ಯ ಮಾಧ್ಯಮಗಳು ಯಾಕೆ ನಿಂತಿವೆ ಅನ್ನುವಂತಹ ಪ್ರಶ್ನೆಗಳು ಈಗ ಅಲ್ ಜಜೀರಾ ಪತ್ರಿಕೆಯಲ್ಲಿ ಭಾರತಕ್ಕೆ ಸೋಲು ಅಂತ ಹೇಳಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇಂಡಿಯಾ ಟ್ರೈ ಟು ಪ್ರಾಜೆಕ್ಟ್ ಬಟ್ ಎಂಡೆಡ್ ಅಪ್ ಶೋವಿಂಗ್ ಅ ವೇಕ್. ಅಲ್ ಜಜೀರಾ ಪತ್ರಿಕೆಯಲ್ಲಿ ಈ ರೀತಿಯಾದಂತಹ ಹೆಡ್ಲೈನ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಖತರಾ ಮಾಲೀಕತ್ವದ ಪತ್ರಿಕೆ ಅಲ್ ಜಜೀರಾ ಭಾರತದ ಪೈಲಟ್ ಪಾಕ್ ಅನ್ನ ವಶಪಡಿಸಿಕೊಂಡಿದೆ ಅಂತ ಹೇಳಿ ಉಲ್ಲೇಖವನ್ನ ಕೂಡ ಮಾಡಿದೆ. ಬ್ಲೂಮ್ ಬರ್ಗ್ ಪತ್ರಿಕೆಯಲ್ಲಿ ಚೀನಾ ಅಸ್ತ್ರಗಳ ಕೊಂಡಾಟವನ್ನ ಕೂಡ ಮಾಡಲಾಗಿದೆ. ಫೈನಾನ್ಷಿಯಲ್ ರಿವ್ಯೂನಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಬರಹಗಳನ್ನ ಕೂಡ ಬರೆಯಲಾಗಿದೆ. ನಿಕೈ ಏಷ್ಯಾ ಪತ್ರಿಕೆಯಲ್ಲಿಯೂ ಕೂಡ ಭಾರತಕ್ಕೆ ಸೋಲಾಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ಈ ಯುದ್ಧದಲ್ಲಿ ವಿಜಯಿಗಳು ಯಾರೂ ಆಗಲಿಲ್ಲ ಅಂತ ಹೇಳಿ CNN ಬರೆದಿರುವಂಥದ್ದು. ಈ ರೀತಿಯಾಗಿ ಸುಳ್ಳನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಜಾಗತಿಕ ನೆರೆಟಿವ್ ಏನನ್ನ ಹೇಳತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಅವರ ಉದ್ದೇಶವಾದ್ರೂ ಏನು? ಯಾಕೆ ಹೀಗೆ? ವಿದೇಶಿ ಮಾಧ್ಯಮಗಳ ನಡೆಗೆ ಒಟ್ಟು 4 ಕಾರಣಗಳು ಕೂಡ ಇದ್ದಾವೆ. ಈ ಎಲ್ಲಾ ಮಾಹಿತಿಗಳು ಪಾಕಿಸ್ತಾನದಿಂದ ರವಾನೆಯಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. 120 ವಿಮಾನಗಳನ್ನ ಹೊಡೆದಿದ್ದೇವೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ. ಇದು ಪಾಕಿಸ್ತಾನದ ಹಳೆಯ ಬುದ್ಧಿ ಆದರೂ ಕೂಡ ಉದಾಸೀನವನ್ನ ನಾವು ಮಾಡುವಂತಿಲ್ಲ. ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಕೂಡ ಇಲ್ಲ. ಆಪರೇಷನ್ ಸಿಂಧೂರ್ ನಡೆಯುವಾಗ ಹೊಸ ಪೋಪ್ ಬಗ್ಗೆ ಸುದ್ದಿ ಕೂಡ ಆಗಿತ್ತು. ಹೊಸ ಪೋಪ್ ಆಯ್ಕೆಯಾದ ಬಗ್ಗೆ ಸುದ್ದಿ ಪ್ರಸಾರ ಕೂಡ ಮಾಡ್ತಿದ್ದವು. 3ನೇ ಕಾರಣ ಏನಪ್ಪಾ ಅಂದ್ರೆ ಚೀನಾದ ರಕ್ಷಣಾ ಶಸ್ತ್ರಾಸ್ತ್ರಗಳನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಗಳಾಗಿದೆ. ಈ ಯುದ್ಧದಲ್ಲಿ ಚೀನಾದ ವೆಪನ್ಗಳ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಭಾರತ, ಫ್ರಾನ್ಸ್, ರಷ್ಯಾದೊಂದಿಗೆ ರಕ್ಷಣಾ ಒಪ್ಪಂದದ ಉರಿ ಮತ್ತೆ ಅಮೆರಿಕಾದ ವಿರೋಧದ ನಡುವೆಯೂ ಕೂಡ S-400 ಅನ್ನ ಖರೀದಿ ಮಾಡಲಾಗಿದೆ. ಭಾರತದ ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ಪರಿಚಯ ಆಗಿದೆ. ತಮ್ಮ ರಕ್ಷಣಾ ಶಸ್ತ್ರಾಸ್ತ್ರಗಳ ವ್ಯಾಪಾರದ ಮೇಲೆ ಹೊಡೆತ ಬೀಳುವ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಇಂತಹದ್ದೊಂದು ನೆರೇಟಿವ್ ಕ್ರಿಯೇಟ್ ಮಾಡಿದ್ದಾವೆ ಮಾಧ್ಯಮಗಳು. ಇದನ್ನ ಈ ರೀತಿಯಾಗಿ ಬಿಂಬಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಬಟ್ ಆದ್ರೆ ನಮ್ಮ ಹತ್ರ ಪ್ರತಿಯೊಂದು ವಿಡಿಯೋಗಳು ಕೂಡ ಇದೆ. ಯಾವ ರೀತಿಯಾಗಿ ದಾಳಿ ಆಯಿತು, ಯಾವ ರೀತಿಯಾಗಿ ನಾವು ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನೋದು ಗೊತ್ತಿದೆ.